ನಮಸ್ಕಾರ ವೀಕ್ಷಕರೇ, ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ. ನಾನಿವತ್ತು 100% ರೆಸ್ಟೋರೆಂಟ್ಗಳಲ್ಲಿ ಸಿಗುತ್ತಲ್ಲ ಕುಲ್ಚಾ, ಅದೇ ರೀತಿಯಲ್ಲಿ ಮನೆಯಲ್ಲೇ ಗೋಧಿ ಹಿಟ್ಟನ್ನು ಬಳಸಿ ಯಾವ ರೀತಿಯಾಗಿ ಮೃದುವಾಗಿ ಉಬ್ಬಿ ಬರುವಂಥ ಕುಲ್ಚವನ್ನು ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. 100% ಬಲೂನ್ ಥರ ಉಬ್ಬುತ್ತೆ, ಬಹಳ ಸಾಫ್ಟಾಗಿ, ತುಂಬಾ ಪದರಾಗಿ ಬಹಳ ಚೆನ್ನಾಗಿರುತ್ತೆ. ಇದನ್ನು ನೀವು ಯಾವುದೇ ಗ್ರೇವಿ ಜೊತೆಗೆ ಬೇಕಾದರೂ ತಿನ್ಬೋದು. ಪನ್ನೀರ್ ಗ್ರೇವಿ, ಮಶ್ರೂಮ್ ಗ್ರೇವಿ ಅಥವಾ ನಾನ್ ವೆಜ್ ಜೊತೆಗೂ ತಿನ್ಬೋದು. ಬಹಳ ಚೆನ್ನಾಗಿರುತ್ತೆ. ಲೇಯರ್ಡ್ ಆಗಿರೋಂಥ ಈ ಸಾಫ್ಟ್ ಕುಲ್ಚನ, ಅದು ಕೂಡ ಗೋಧಿ ಹಿಟ್ಟನ್ನು ಬಳಸಿ ಯಾವ ರೀತಿಯಾಗಿ ಮಾಡೋದಂತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಮಾಡಿ ಎಂಜಾಯ್ ಮಾಡ್ಬೋದು. ಬಹಳ ಅಂದರೆ ಬಹಳ ಸುಲಭ, ಅತಿ ಕಡಿಮೆ ಪದಾರ್ಥಗಳಲ್ಲೇ ನಾವು ಇದನ್ನು ಮಾಡ್ಬೋದು. ಹೊರಗಡೆಯಿಂದ ಏನೂ ಹೊಸ ಪದಾರ್ಥ ತರೋ ಅವಶ್ಯಕತೆನೇ ಇಲ್ಲ. ಮನೆಯಲ್ಲೇ ಸಿಗೋವಂಥ ಪದಾರ್ಥಗಳನ್ನ ಬಳಸಿ ಈ ಕುಲ್ಚಾನ ಮಾಡ್ಕೊಳ್ಬೋದು. ಈ ಕುಲ್ಚಾ ಮಾಡೋದಕ್ಕೆ ನಾವು ಮೊದಲಿಗೆ ಒಂದು ಅಗಲವಾಗಿರೋ ಒಂದು ಪರಾತ್ ಅಥವಾ ಒಂದು ಬೌಲ್ನ ತಗೊಳ್ಳೋಣ. ಇದಕ್ಕೆ ನಾನೀಗ ಅರ್ಧ kg ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಇಷ್ಟು ಅರ್ಧ kgಯಲ್ಲಿ ನೀವು ಒಂದು 5 ರಿಂದ 6 ಜನ ಕುಲ್ಚಾವನ್ನ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಈಗ ಅರ್ಧ kg ಗೋಧಿ ಹಿಟ್ಟು ಹಾಕೊಂಡ್ಮೇಲೆ 1 ಚಮಚದಷ್ಟು ಉಪ್ಪನ್ನ ಹಾಕೊಳ್ಳೋಣ. ಮತ್ತು ಸಕ್ಕರೆಯನ್ನು ಪುಡಿ ಮಾಡಿಬಿಟ್ಟು ಹಾಕೊಳ್ಳಿ. 1 ಟೇಬಲ್ ಸ್ಪೂನ್ ಅಷ್ಟು ನಾನು ಸಕ್ಕರೆ ಪುಡಿಯನ್ನು ಹಾಕೊಂಡಿದ್ದೀನಿ. ಸಕ್ಕರೆ ಕೂಡ ಹಾಕೊಳ್ಬೋದು, ಆದರೆ ಪುಡಿ ಮಾಡಿ ಹಾಕೊಂಡ್ರೆ ಒಳ್ಳೆಯದು. ಮತ್ತು ನಾನು ಬೇಕಿಂಗ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಬೇಕಾಗತ್ತೆ. ಮತ್ತು ಸೋಡಾ ಏನೂ ಹಾಕೋ ಅವಶ್ಯಕತೆ ಇಲ್ಲ. ಬೇಕಿಂಗ್ ಪೌಡರ್ನ 1 ಟೇಬಲ್ ಸ್ಪೂನ್ ಅಷ್ಟು ಸರಿಯಾದ ಅಳತೆಯಲ್ಲಿ ಹಾಕಿದ್ರೆ ಸಾಕಾಗುತ್ತೆ. ಮತ್ತು 2 ಟೇಬಲ್ ಸ್ಪೂನ್ ಅಷ್ಟು ನಾವು ಎಣ್ಣೆಯನ್ನು ಹಾಕೊಳ್ಳೋಣ. ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಾದರೂ ನೀವು ಬಳಸ್ಕೊಳ್ಬೋದು. ನಾನು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಒಂದು 1/4 ಕಪ್ನಷ್ಟು ನಾನು ಮೊಸರನ್ನ ಹಾಕೊಳ್ತಿದ್ದೀನಿ. ಅಂದಾಜು ಒಂದು 50 ml ಅಷ್ಟು ಇದೆ. ಮೊಸರನ್ನ ಹಾಕಿದ ಮೇಲೆ ನಾವೀಗ ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ 1 ಕಪ್ ಅಷ್ಟು ಸ್ವಲ್ಪ ಬೆಚ್ಚಗಿರೋಂಥ ಹಾಲನ್ನು ತಗೊಳ್ಳೋಣ. ಸ್ವಲ್ಪ ಬಿಸಿಯಾಗಿದ್ರೆ ಸಾಕು. ಈ ಹಾಲನ್ನು ಹಾಕ್ಕೊಂಡು ನಾವು ನಾದ್ಕೊಳ್ಬೇಕಾಗುತ್ತೆ. ಮೊದಲು 1 ಕಪ್ ಅಷ್ಟು ಹಾಲು ಹಾಕೊಳ್ಳಿ. ಪೂರ್ತಿ ಹಾಲು ಖಾಲಿ ಆದಮೇಲೆ ನೀವು ನೀರನ್ನು ಹಾಕ್ಕೊಂಡು ಕೂಡ ಉಳಿದಿರೋ ಹಿಟ್ಟನ್ನು ನೀವು ನಾದ್ಕೊಳ್ಬೋದು. ಮೊದಲಿಗೆ ಪೂರ್ತಿ 1 ಕಪ್ಪನ್ನು ನಿಧಾನವಾಗಿ ಸ್ವಲ್ಪ ಹಾಕ್ಕೊಳ್ತಾ ಹಿಟ್ಟನ್ನು ನಾದ್ಕೊಳ್ಳೋಣ. ತುಂಬ ಸಾಫ್ಟಾಗಿ ಅಥವಾ ತುಂಬ ಗಟ್ಟಿಯಾಗಿ ನಾದ್ಕೊಳ್ಳೋದು ಬೇಡ. ಮೀಡಿಯಮ್ ಸಾಫ್ಟಾಗಿ ನಾದ್ಕೊಂಡ್ರೆ ಸಾಕಾಗುತ್ತೆ. ಹಾಲು ಪೂರ್ತಿ 1 ಕಪ್ ಖಾಲಿ ಆದಮೇಲೆ ಸ್ವಲ್ಪ ನೀರನ್ನು ಹಾಕಿ ನೀವು ಚೆನ್ನಾಗಿ ನಾದ್ಕೊಂಬಿಡಿ. ನೀವು ನಾದುವಾಗ ಬಳಸೋ ನೀರು ಕೂಡ ಸ್ವಲ್ಪ ಬೆಚ್ಚಗಿರಲಿ. ಈಗ ಹಿಟ್ಟನ್ನು ನಾದಿ ರೆಡಿ ಆಗಿದೆ. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಒಂದು 30 ಸೆಕೆಂಡ್ಗಳ ಕಾಲ ಮತ್ತೆ ನಾದ್ಕೊಳ್ಳೋಣ. ಅದಾದಮೇಲೆ ಒಂದು ಬೌಲ್ ಅಥವಾ ಒಂದು ಬಟ್ಟೆಯನ್ನು ಕವರ್ ಮಾಡಿಬಿಟ್ಟು ಒಂದು 20 ನಿಮಿಷದಿಂದ 30 ನಿಮಿಷ ತನಕ ನಾವು ರೆಸ್ಟ್ ಮಾಡೋದಕ್ಕೆ ಬಿಡಬೇಕಾಗುತ್ತೆ. ನಾನು ಕೂಡ ಇದನ್ನು ರೆಸ್ಟ್ ಮಾಡೋದಕ್ಕೆ ಬಿಡ್ತಾ ಇದ್ದೀನಿ. ಈಗ ಪೂರ್ತಿಯಾಗಿ 20 ನಿಮಿಷಗಳ ಕಾಲ ಆಗಿದೆ. ಹಿಟ್ಟು ಚೆನ್ನಾಗಿ ನೆಂದಿದೆ. ಈಗ ಮತ್ತೊಮ್ಮೆ ಚೆನ್ನಾಗಿ ಒಂದು 30 ಸೆಕೆಂಡ್ ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ನಾದ್ಕೊಂಡಾದ್ಮೇಲೆ ನಿಮಗೆ ಕುಲ್ಚಾ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಚಿಕ್ಕ ಉಂಡೆಗಳನ್ನ ಮಾಡ್ಕೊಳ್ಳಿ. ಸ್ವಲ್ಪ ಚಿಕ್ಕದಾಗಿ ಮಾಡಿದ್ರೆ ಚೆನ್ನಾಗಾಗುತ್ತೆ. ಚೆನ್ನಾಗಿ ಪೂರಿ ಥರ ಉಬ್ಬಿ ಬರುತ್ತೆ ತವಾ ಮೇಲೇ. ನಾನು ಕೂಡ ಚಿಕ್ಕ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಕುಲ್ಚಾ ಮಾಡೋದಕ್ಕೆ ಒಂದು 2-3 ಚಮಚ ತುಪ್ಪ ಬೇಕಾಗುತ್ತೆ. ಕರಿ ಎಳ್ಳು ಬೇಕಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು ಬೇಕಾಗುತ್ತೆ. ಈಗ ನಾವು ಹಿಟ್ಟನ್ನು ತಗೊಳ್ಳೋಣ. ಸ್ವಲ್ಪ ಪೂರಿ ಸೈಜ್ಗೆ ಮೊದಲು ಲಟ್ಟಿಸ್ಕೊಳ್ಳೋಣ. ಅದಾದಮೇಲೆ ಏನು ಮಾಡಬೇಕಂತ ಹೇಳ್ತೀನಿ ನೋಡಿ. ಈ ಸೈಜ್ಗೆ ಲಟ್ಟಿಸ್ಕೊಂಡು ಆದಮೇಲೆ ಮಧ್ಯೆ ಒಂದು 1/4 ಚಮಚದಷ್ಟು ನೋಡಿ, ಇಷ್ಟು ಒಂದು 4-5 ಹನಿಯಷ್ಟು ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೋಡಿ, ಈ ಥರ ನಿಧಾನವಾಗಿ ಕ್ಲೋಸ್ ಮಾಡ್ಕೊಳ್ತಾ ಹೋಗಿ ಎಲ್ಲ ತುದಿಯಿಂದನೂ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಮಾಡೋವಂಥ ಕುಲ್ಚಾ ಪೂರಿ ಥರ ಉಬ್ಬುತ್ತೆ ತವಾ ಮೇಲೇ. ಈಗ ಚಪಾತಿ ಮಣೆ ಮೇಲೆ ಸ್ವಲ್ಪ ಕರಿ ಎಳ್ಳು ಮತ್ತು ಸ್ವಲ್ಪ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ. ಈಗ ರೆಡಿ ಮಾಡಿ ಇಟ್ಕೊಂಡಿರೋಂಥ ಚಪಾತಿ ಉಂಡೆನ ಅದ್ರ ಮೇಲೆ ನಿಧಾನವಾಗಿ ಪ್ರೆಸ್ ಮಾಡ್ಕೊಳ್ತಾ ಲಟ್ಟಿಸ್ಕೊಳ್ತಾ ಹೋಗಬೇಕು. ಮತ್ತೆ ಒಣ ಹಿಟ್ಟೇನು ಹಚ್ಕೊಳ್ಳೋದು ಬೇಡ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಲಟ್ಟಿಸ್ಕೊಳ್ತಾ ಹೋಗಿ. ಸ್ವಲ್ಪ ದಪ್ಪನೇ ಇರಲಿ. ಕುಲ್ಚಾ ಚೆನ್ನಾಗಿರುತ್ತೆ, ಉಬ್ಬೋದಕ್ಕೆ ಈಸಿ ಆಗುತ್ತೆ ಮತ್ತು ಸಾಫ್ಟಾಗಿ ಕೂಡ ಇರುತ್ತೆ. ಲೇಯರ್ಡ್ ಆಗಿ ಬರುತ್ತೆ ನೋಡಿ. ಈ ಸೈಜ್ಗೆ ಲಟ್ಟಿಸ್ಕೊಳ್ಳೋಣ. ಈಗ ತವಾ ಪೂರ್ತಿಯಾಗಿ ಕಾದಿರಬೇಕು. ಚೆನ್ನಾಗಿ ಆದಮೇಲೆ ಈ ಮಾಡಿಟ್ಕೊಂಡಿರೋವಂಥ ಕುಲ್ಚಾನ ಹಾಕ್ಕೊಳ್ಳೋಣ. ಎಳ್ಳು ಹಾಕಿರೋ ಸೈಡ್ ಮೇಲೆ ಬರಬೇಕು. ಕುಲ್ಚಾ ಹಾಕಿದ ತಕ್ಷಣ ಸುತ್ತ ನಾವು ಸ್ವಲ್ಪ ನೀರನ್ನು ಈ ಥರ ಸಿಂಪಡಿಸ್ಬೇಕಾಗುತ್ತೆ. ಒಂದು ಲಿಡ್ನ ಕ್ಲೋಸ್ ಮಾಡಬೇಕಾಗುತ್ತೆ. ಒಂದು 30 ಸೆಕೆಂಡ್ ಆದಮೇಲೆ ಲಿಡ್ನ ಓಪನ್ ಮಾಡಿ ನೋಡಿ ಕುಲ್ಚಾ ಯಾವ ರೀತಿಯಾಗಿ ಉಬ್ಬಿದೆ ಅಂತ. ಮತ್ತು ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ. ಫ್ಲಿಪ್ ಮಾಡಿ ಆ ಹಿಂದ್ಗಡೆ ಸೈಡ್ಗೆ ನಾವು ತುಪ್ಪವನ್ನು ಹಚ್ಕೊಳ್ಬೇಕಾಗುತ್ತೆ. ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಚ್ಕೊಳ್ಳಿ, ಇಲ್ಲ ಬೆಣ್ಣೆ ಬೇಕಾದರೂ ಹಚ್ಕೊಳ್ಳಿ. ತುಪ್ಪ ಹಚ್ಕೊಂಡ್ರೆ ಮಾತ್ರ ರುಚಿ ಕೂಡ ಬಹಳ ಅದ್ಭುತವಾಗಿರುತ್ತೆ. ಅಲ್ಲೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ ಯಾವ ರೀತಿಯಾಗಿ ಉಬ್ತಾ ಇದೆ ಅಂತ. ಇನ್ನೊಂದು ಸೈಡ್ಗೂ ಕೂಡ ಚೆನ್ನಾಗಿ ತುಪ್ಪವನ್ನು ಹಚ್ಕೊಳ್ಳಿ. ಸ್ವಲ್ಪ ಕಡಿಮೆ ಬೇಕಾದರೂ ಹಚ್ಕೊಳ್ಬೋದು ನಿಮಗೆ ಜಾಸ್ತಿ ಇಷ್ಟ ಇಲ್ಲ ಅಂದರೆ. ಈಗ ಮತ್ತೊಮ್ಮೆ ಇನ್ನೊಂದು ಸೈಡ್ಗೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ.
ಎರಡೂ ಸೈಡ್ಗೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಈ ಥರ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಈ ಕುಲ್ಚಾ ರೆಡಿ ಆಗಿದೆ. ಸಾಫ್ಟ್ ಆಗಿರೋಂಥ ಲೇಯರ್ಡ್ ಕುಲ್ಚಾನ ನೀವು ಯಾವುದಾದ್ರೂ ಗ್ರೇವಿ ಜೊತೆ ತಿಂತಾ ಇದ್ರೆ ಪ್ರಪಂಚನೇ ಮರ್ತ್ಬಿಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತಿದ್ದು. ನೋಡಿ, ಹಿಂದೆ ಮುಂದೆ ಎಷ್ಟು ಸಾಫ್ಟಾಗಿ ಆಗಿದೆ ಅಲ್ಲ ಕುಲ್ಚಾ. ಆ ಹಿಂದ್ಗಡೆ ಬಂದಿರೋ ಟೆಕ್ಸ್ಚರ್ ನೋಡ್ತಾ ಇದ್ರೇ ಚೆನ್ನಾಗಿ ಅನಿಸ್ತಾ ಇದೆ. ನೋಡಿ, ಅದೇ ಥರ ಮೊದಲು ಯಾವ ರೀತಿ ಲಟ್ಟಿಸ್ಕೊಂಡಿದ್ನೋ ಅದೇ ಥರ ಲಟ್ಟಿಸ್ಕೊಂಡಿದ್ದೀನಿ. ಮತ್ತು ತವಾ ಮೇಲೆ ಹಾಕಿ ಸುತ್ತ ನೀರನ್ನು ಸಿಂಪಡಿಸ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ 30 ಸೆಕೆಂಡ್ ಆದಮೇಲೆ ಮತ್ತೆ ಲಿಡ್ನ ಓಪನ್ ಮಾಡಬೇಕು. ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೋಬೇಕಾಗುತ್ತೆ. ಈ ಸೈಡ್ಗೆ ಸ್ವಲ್ಪ ತುಪ್ಪವನ್ನು ಹಚ್ಕೊಳ್ಳೋಣ. ಈಗ ಮತ್ತೆ ವಾಪಸ್ ಅದೇ ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಹೋಗಿ ಯಾವ ರೀತಿಯಾಗಿ ಉಬ್ಬುತ್ತೆ ಅಂತ. ನೋಡಿ, ನೋಡ್ತಾನೆ ಈ ಕುಲ್ಚಾ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ತುಂಬಾ ಸಾಫ್ಟಾಗಿ ಆಗಿದೆ. 100% ನೀವು ರೆಸ್ಟೋರೆಂಟ್ಗಳಲ್ಲೂ ಕೂಡ ಇಷ್ಟೊಂದು ಸಾಫ್ಟಾಗಿ ಇಷ್ಟೊಂದು ಟೇಸ್ಟಿ ಆಗಿರೋಂಥ ಕುಲ್ಚಾನ ನೀವು ಟ್ರೈ ಮಾಡಿರಲ್ಲ. ಅದು ಕೂಡ ನೀವು ಮನೆಯಲ್ಲಿ ಆರಾಮವಾಗಿ ಗೋಧಿ ಹಿಟ್ಟಲ್ಲಿ ಮಾಡ್ಕೊಳ್ಬೋದು. ಯಾರಿಗೆ ಮೈದಾ ಹಿಟ್ಟಲ್ಲಿ ಅಷ್ಟು ಇಷ್ಟ ಆಗೋದಿಲ್ಲ ಅವ್ರು ಖಂಡಿತವಾಗ್ಲೂ ಈ ಆರೋಗ್ಯಕರ ವಿಧಾನದಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ನೀವು ಕುಲ್ಚವನ್ನು ಮಾಡ್ಕೊಳ್ಳಿ, ಬಹಳ ರುಚಿಯಾಗಿರುತ್ತೆ. ನೋಡಿ, ಇದೇ ಥರ ನಾನು ಎಲ್ಲ ಕುಲ್ಚನ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಕುಲ್ಚನೂ ಕೂಡ ತುಂಬಾ ಸಾಫ್ಟ್ ಆಗಿ ಉಬ್ಬಿ ಬರುತ್ತೆ. ಇವತ್ತು ನಾವು ಮಾಡಿರೋಂಥ ಈ ಗೋಧಿ ಹಿಟ್ಟಿನ ಸಾಫ್ಟ್ ಆಗಿರೋಂಥ ಈ ಕುಲ್ಚಾ ಎಷ್ಟು ಸಾಫ್ಟ್ ಆಗಿದೆ, ಎಷ್ಟು ಲೇಯರ್ಡ್ ಆಗಿದೆ ಅಂತ ನಿಮಗೆ ಒಂದು ಕುಲ್ಚಾನ ಓಪನ್ ಮಾಡಿ ಕೂಡ ತೋರಿಸ್ತೀನಿ, ನೀವೇ ನೋಡಬಹುದು. ನೋಡಿ, ಲೇಯರ್ ಯಾವ ರೀತಿಯಾಗಿ ಕಾಣ್ತಿದೆ, ಒಂಥರ ಬ್ರೆಡ್ ಥರ ಟೆಕ್ಸ್ಚರ್ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. 100% ರೆಸ್ಟೋರೆಂಟ್ಗಳಲ್ಲೂ ಕೂಡ ಇಷ್ಟೊಂದು ರುಚಿಯಾಗಿರೋಂಥ ಕುಲ್ಚಾ ಇರೋದಿಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ನಿಮ್ಮನ್ನ ಹೋಗ್ಲಿ ಸುಸ್ತಾಗ್ತಾರೆ. ನೀವು ಯಾರಾದರೂ ಗೆಸ್ಟ್ ಬಂದಾಗಂತೂ ಮಾಡಿಬಿಟ್ರೆ ಖಂಡಿತವಾಗ್ಲೂ ನೀವು ಅವ್ರನ್ನ ಇಂಪ್ರೆಸ್ ಮಾಡಿಬಿಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ನಿಮ್ಗೆಲ್ಲರಿಗೂ ಇವತ್ತು ನಾನು ತೋರಿಸಿರೋಂಥ ಆರೋಗ್ಯಕರವಾದಂತಹ ಗೋಧಿ ಹಿಟ್ಟಿನ ಕುಲ್ಚಾ ರೆಸಿಪಿ ಇಷ್ಟ ಆಗಿದ್ರೆ ಪ್ರಿಯಾಸ್ ರುಚಿ ಚಾನಲ್ಗೆ ಲೈಕ್ ಮಾಡಿ. ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.